ಶ್ರೀಲಂಕಾಗೆ ಬಂದು ಇವತ್ತಿಗೆ 14ನೇ ದಿನ ಆಗಿದೆ. ಸೊ ಈ 14ನೇ ದಿನದಲ್ಲಿ ನಾನಿವಾಗ ಎಕ್ಸಾಕ್ಟ್ ಆಗಿರೋದು ಕ್ಯಾಂಡಿ ಅನ್ನೋ ಒಂದು ಊರಲ್ಲಿ. ಹಳೆ ಬ್ಲಾಗ್ ನೀವು ನೋಡಿತ್ತು ಅಂತಂದ್ರೆ ಕ್ಯಾಂಡಿನಲ್ಲಿ ಒಂದು ಟೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಹೆಂಗ್ ಪ್ರೋಸೆಸ್ ನಡೆಯುತ್ತೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೆ. ಸೊ ಇವತ್ತೇನಪ್ಪ ಪ್ಲಾನ್ ಅಂತಂದ್ರೆ ದಾಮೋಲಾ ಅಂತನೂ ಒಂದು ಪ್ಲೇಸ್ ಇದೆ. ಸೊ ಈಗ ಆನ್ ದ ವೇ ಹೋಗ್ತಾ ಹೋಗ್ತಾ ಅದನ್ನು ಕೂಡ ನಾನು ನೋಡೋಂಥ ಪ್ರಯತ್ನ ಮಾಡ್ತೀನಿ ಅಂಡ್ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಈಗ ಫಸ್ಟ್ ಏನು ಅಂತಂದ್ರೆ ಇಲ್ಲೊಂದು ಬ್ರಾಹ್ಮಿಣ್ ಹೋಟೆಲ್ ಇದೆ. ಸೊ ಅಲ್ಲೋಗಿ ದೋಸೆ ತಿನ್ಬೇಕು ಫಸ್ಟು. ತಿನ್ಕೊಂಡಾದ್ಮೇಲೆ ಪ್ಲಾನ್ ಏನು ಅಂತಂದ್ರೆ ನೆಕ್ಸ್ಟ್ ಸೀದಾ ಇಲ್ಲಿ ಒಂದು ಬುದ್ಧ ಟೂತ್ ಟೆಂಪಲ್ ಅಂತ ಇದೆ. ಅಂದ್ರೆ ಭಾರತದಲ್ಲಿ ಬುದ್ಧನ ಅಂತ್ಯ ಸಂಸ್ಕಾರ ಆದ ಮೇಲೆ ಅಲ್ಲಿನ ಕಳಿಂಗದ ಮಹಾರಾಣಿ ಹೇಮಾ ಅನ್ನೋರು ಇಲ್ಲಿಗೆ ತನ್ನ ಕೂದಲಿನಲ್ಲಿ ಆ ಬುದ್ಧನ ಹಲ್ಲನ್ನ ಮುಚ್ಚಿಟ್ಟು ಅಂದ್ರೆ ಬಚ್ಚಿಟ್ಟು ಇಲ್ಲಿ ತಂದು ಇಲ್ಲಿ ರಾಜನಿಗೆ ಕೊಡ್ತಾರಂತೆ. ಸೊ ಆವಾಗಿಂದ ಒಂದು ನಂಬಿಕೆ ಏನಾಗಿದೆ ಅಂತಂದ್ರೆ ಯಾರು ಈ ರಾಜ್ಯದಲ್ಲಿ ಆ ಬುದ್ಧನ ದಂತನ ಸಂರಕ್ಷಣೆ ಮಾಡಿ ಇಟ್ಕೋತಾರೋ ಅವ್ರಿಗೆ ರಾಜ್ಯ ದಕ್ಕುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿದೆಯಂತೆ. ಹಂಗಾಗಿ ಅದನ್ನ ತುಂಬಾ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆದ್ರೆ ಇವಾಗ ಅದನ್ನು ಕೂಡ ಆ ದೇವಸ್ಥಾನ ಒಂದು ವಿಸಿಟ್ ಮಾಡ್ಕೊಂಡು ಇಲ್ಲಿಂದ ಹೊರಡಂತ ಪ್ಲಾನ್ ಆಗಿರುತ್ತೆ. ಆಕ್ಚುಲಿ ಈ ಕ್ಯಾಂಡಿ ಸಿಟಿ ಏನಿದೆಯೋ ಅದು ತುಂಬಾನೇ ಬೆಳೆದಿದೆ. ಲೈಕ್ ಒಳ್ಳೆ ಒಂದು ಇಂಡಿಯನ್ ವೈಬ್ ಸಿಗುತ್ತೆ ಇಲ್ಲಿ. ನಾವು ಕೊಲಂಬೋ ನೋಡಿದ್ವಲ್ಲ, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ನೋಡ್ಬೋದು ರೋಡ್ ಸೈಡ್ಗಳೇ ಆಗಿರ್ಬೋದು, ಬಟ್ ಆದ್ರೆ ರೋಡ್ಗಳು ಮಾತ್ರ ಹೆವಿ ವಿಶಾಲವಾಗಿದೆ, ಟ್ರಾಫಿಕ್ ಫ್ರೀ ಆಗಿದೆ ಅಂಡ್ ಅಷ್ಟು ಫ್ಲೋ ಇದ್ರೂ ಕೂಡ ಎಲ್ಲೂ ಸ್ಟ್ರಕ್ ಆಗೋದು ಅದು ಇದು ಏನೂ ಆಗಲ್ಲ. ದೋಸೆ ತಿನ್ನಕ್ಕೆ ಅಂತ ಬಂದೆ ಅಂತ ಹೇಳಿದ್ನಲ್ಲ, ಸೊ ಈಗ ಆಲ್ರೆಡಿ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದೇ ಬೀದಿ. ಸೊ ಇದನ್ನ ಬಂದ್ಬಿಟ್ಟು ಪರೆದೇನಿಯಾ ರೋಡ್ ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಿಷ್ಣು ವಿಹಾರ್ ಪ್ಯೂರ್ ವೆಜಿಟೇರಿಯನ್. ಅಲ್ಲಿ ನೋಡಿ ಗಣಪತಿದ ಮುಖ ಇದೆ. ಅಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಮಿಳು ಜನ ಜಾಸ್ತಿ ಇದ್ದಾರೆ. ಅಂಡ್ ಈ ಕಡೆ ಒಂದು ಬ್ರಾಹ್ಮಿಣ್ ಹೋಟೆಲ್ ಇದೆ. ಸೊ ನಾನು ದೋಸೆ ನೋಡಿದ್ದು ಅಲ್ಲೇನೆ. ಸೊ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಆಸ್ ಯೂಶುವಲ್ ಗೊತ್ತಲ್ಲ, ನಮ್ಮ ಉಡುಪಿ ಸ್ಟೈಲ್ ಹೋಟೆಲ್ಗಳು ಅಂತಂದ್ರೆ ಅಲ್ಟಿಮೇಟ್ ಆಗಿರುತ್ತೆ ಊಟಕ್ಕೆ. ಅದಕ್ಕೆ ಈ ಕಡೆಗೆ ಬಂದೆ. ಅಂಡ್ ಇಲ್ಲಿ ನಿಮಗೆ ತೋರಿಸ್ಬೇಕು ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಪಕ್ಕನೆ ಇಲ್ಲಿ ಗಣೇಶಾನಂದ ಬ್ರಾಹ್ಮಿಣ್ಸ್ ಹೋಟೆಲ್ ಅಂತ ಇದೆ. ಬನ್ನಿ ಹೋಗೋಣ, ಏನ್ ಸಿಗುತ್ತೆ ಕೇಳೋಣ. ಅಣ್ಣ ದೋಸೆ ಕಡಿತಮ್ಮ. ಓಕೆ, ಸೊ ಬನ್ನಿ ಇವಾಗ ಖಾಲಿಯಾಗಿದೆ. ದೋಸೆ ಸಿಗುತ್ತಾ ಅಣ್ಣ ನೋಡಿ, ಎಲ್ಲ ನಮ್ಮ ಮಂಗ್ಳೂರ್ ಸ್ಟೈಲೇ ಇದು. ಕೆಂಪು ರೈಸು ಎಲ್ಲ ಇದೆ ನೋಡಿ. ಗಣಪತಿ ನೋಡಿ ಎಷ್ಟು ಸಗದಾಗಿದೆ. எஸ் தம்பி அந்த தோசை 2 போய் எடுத்துட்டு வா. டேபிளை பார்த்துக்கணும், அப்பதான் உங்களுக்கு அந்த சல்லி சேர்த்து அம்பளம் கொடுக்க. போடுங்க போடுங்க. நான் கை கழுவு போடுங்க. ಜೀಪಪ್ಪ ಒಳ್ಳೆ ಹೋಮ್ಲಿ ಫೀಲ್. ಮನೆಯವ್ರು ನೋಡ್ದಂಗೆ ಆಯ್ತು ನನಗೆ. அல்டிமேட்டா ಇದೆ ಮಾತ್ರ ದೋಸೆ. ரொம்ப நல்லா இருக்கு. நீங்க எந்த ஊருமா? நான் இந்தியால இருந்து வந்திருக்கேன். நான் பெங்களூர். ஆமா, நீங்க? திருச்சியா? பாருங்க. அப்பா எவ்வளவு நாளாச்சு தெரியுமா இப்படி சாப்பிட்டு? ஆனா நான் இங்க வந்து 12 நாள் ஆச்சு. 12 நாளா இந்த மாதிரி தோசை எங்க கிடைக்குது? நான் சும்மா சுத்திட்டே இருந்தேன் அங்க 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 இங்க. பாருங்க எவ்வளவு நல்லா இருக்கு நம்ம தோசை. இது அழகான தோசை, இந்தியா தோசை. உங்க பேருமா? ஜானகி. தேங்க்யூ அம்மா, தேங்க்யூ ಸೊ ಮಚ್. நன்றி. ಸೊ ನೋಡಿ ಒಳ್ಳೆ ದೋಸೆ, ಬಾಯಲ್ಲಿ ಹಂಗೆ ಜೊಲ್ಲು ಉಂಟಲ್ಲ. ಒಂದು ಟೀನು ಹೇಳಿದೀನಿ, ಸ್ಟ್ರಾಂಗ್ ಆಗಿ ಹೇಳಿದೀನಿ. ಅದುವೇ ಅಮ್ಮ ಮಾಡ್ಕೊಡ್ತಾರ ನೋಡಿ ನಮ್ಗೆ. அம்மா உங்க பேர் ஜானகி இல்ல? ஜானகி நல்ல பேர். என் வீட்டுக்கு வந்த மாதிரி ஆச்சு இப்போ எனக்கு. என் வீட்டை பார்த்த மாதிரி ஆச்சு உங்களை பார்த்து. இல்ல இல்ல இருக்கு. நல்லா இருக்கும், விடுங்க, தெரியும் எனக்கு. வரேன் அப்படின்னா. நல்லா இருந்துச்சு சாப்பாடு, ரொம்ப நல்லா இருந்துச்சு. ஆமா, பெங்களூர். அப்படியா? ஆனாலும் நல்லா இருந்துச்சு. நாங்க மத்தியத்துல எங்கேயாவது சாப்பிட்டேன். நன்றி, தேங்க்யூ. தேங்க்யூ ஜானகி ಅಮ್ಮ. ನನ್ರಿ. வரேன். ಎಸ್. ಸೊ ಒಳ್ಳೆ ಊಟ ಆಯಿತು.
ಸೊ ಇವಾಗ ನಿಮ್ಗೊಂದು ಡೌಟ್ ಬಂದಿರುತ್ತೆ, ಒಂದು ನಮ್ಮ ಊಟನ ತಿನ್ನಕ್ಕೋಸ್ಕರ ಬ್ರಾಹ್ಮಿಣ್ಸ್ ಹೋಟ್ಲಿಗೆ ಬಂದೆ. ಯೂಶುವಲಿ ಸಸ್ಯಾಹಾರಕ್ಕೆ ಬ್ರಾಹ್ಮಿಣ್ಸ್ ಹೋಟ್ಲು ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಿಮ್ ತಲೆನಲ್ಲಿ ಒಂದು ಡೌಟ್ ಬಂದಿರುತ್ತೆ, ನಾನು ಇಷ್ಟು ವಿಡಿಯೋ ಮಾಡಿರೋದ್ರಲ್ಲೆಲ್ಲ ಹೇಳಿದ್ದೀನಿ ಕೆಲ್ಸಕ್ಕೋಸ್ಕರ ಏನ್ ಮಾಡ್ತಾರೆ ಇಂಡಿಯಾದಿಂದ ಜನಗಳನ್ನ ಕರ್ಕೊಂಡ್ ಬರ್ತಾರೆ ಕೆಲಸ ಮಾಡಕ್ಕೆ ಅಂತ. ಆದ್ರೆ ಆ ಕಾಲದಲ್ಲಿ ಯೋಚನೆ ಮಾಡಿ, ಬ್ರಾಹ್ಮಿಣ್ಸ್ ಯಾಕೆ ಇಲ್ಲಿಗೆ ಬಂದ್ರು, ಅವ್ರೇನಾದ್ರು ಕೆಲಸ ಮಾಡ್ತಾ ಇದ್ರಾ ಅಂತಂದ್ರೆ ಇಲ್ಲ. ಬ್ರಾಹ್ಮಿಣ್ಸನ್ನ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಅಂತಂದ್ರೆ ಇದಕ್ಕೆ ತುಂಬಾ ಹಳೆ ಇತಿಹಾಸ ಇದೆ. ಚೋಳರು, ಪಾಂಡ್ಯರು ಅವರೆಲ್ಲ ಆಳದಂತ ಕಾಲದಿಂದನೂ ಕೂಡ ಇಲ್ಲಿ ಬ್ರಾಹ್ಮಿಣ್ಸರು ಬಂದಿದ್ದಾರೆ. ಸೊ ಹೆಂಗಪ್ಪ ಬಂದ್ರು ಅಂತಂದ್ರೆ ರಾಜರುಗಳು ಇವ್ರನ್ನ ಇನ್ವೈಟ್ ಮಾಡಿರೋದು. ರಾಜ ಮರ್ಯಾದೆಯೊಟ್ಟಿಗೆ ಅಂದ್ರೆ ಆ ಟೈಮಲ್ಲಿ ಇವನ್ ಇಲ್ಲಿ ಬುದ್ಧ ರಾಜ್ಯ ಅಂದ್ರೆ ಸಿಂಹಳ ರಾಜ ಇದ್ದಾಗ್ಲೂ ಕೂಡ ಬ್ರಾಹ್ಮಿಣ್ಸರು ಇದ್ರು. ಏನಕ್ಕೆ ಅಂತಂದ್ರೆ ಒಂದು ಇಲ್ಲಿಯ ಹಿಂದೂ ದೇವಾಲಯಗಳಲ್ಲಿ ಆಚರಣೆಗಳನ್ನ ಮಾಡಕ್ಕೆ, ಮತ್ತೆ ಪೂಜಾ ಕಂಕರ್ಯಗಳನ್ನ ಮಾಡಕ್ಕೆ, ಅಂಡ್ ಜೊತೆಗೆ ಭವಿಷ್ಯ ಹೇಳಕ್ಕೆ ಅಂದ್ರೆ ಅಸ್ಟ್ರಾಲಜಿಗೂ ಕೂಡ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಬ್ರಾಹ್ಮಿಣ್ಸ್ನ. ಶ್ರೀಲಂಕಾದಲ್ಲಿ ಇಲ್ಲಿ ರಾಜನಿಗೆ ಈ ಸಜೆಷನ್ಸ್ ಕೊಡಕ್ಕೆ ಮಂತ್ರಿಗಳು ಇರ್ತಾರಲ್ಲ, ಆ ತರದ ಕೆಲಸನ ಮಾಡಿರೋದು ಬ್ರಾಹ್ಮಿಣ್ಸೆ. ಸೊ ಅದಕ್ಕೋಸ್ಕರ ಬ್ರಾಹ್ಮಿಣ್ಸ್ನ ಸೌತ್ ಇಂಡಿಯಾದಿಂದ ಅಂದ್ರೆ ದಕ್ಷಿಣ ಭಾರತದಿಂದ, ಎಸ್ಪೆಷಲಿ ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದಾರೆ. ಇವನ್ ಕೆಲವೊಂದು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಕನ್ನಡಿಗರು ಕೂಡ ಇದಾರಂತೆ. ಮಂಗಳೂರು, ಕಾರವಾರ ಈ ಕಡೆ ಭಾಗದಿಂದ ತುಂಬಾ ಬ್ರಾಹ್ಮಿಣ್ಸು ಆ ಕಾಲದಲ್ಲಿ ಬಂದಿದ್ರಂತೆ. ಆದ್ರೆ ಈಗ ಏನಾಗಿದೆ, ನಮ್ಮ ಭಾರತದಿಂದ ಬಂದಂತ ಬ್ರಾಹ್ಮಿಣರಲ್ಲಿ ಎರಡು ತರ ಆಗಿದೆ. ಅಂದ್ರೆ ಒಂದಷ್ಟು ಜನ ಸುಮಾರು ತಲೆಮಾರುಗಳಾಯ್ತಲ್ಲ, ಆವಾಗಿಂದ ಏನಾಗಿದೆ ಈ ಸಿಂಹಾಳಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರು ಶ್ರೀಲಂಕನ್ ಬ್ರಾಹ್ಮಿಣ್ಸು. ಎರಡನೇದು ಇಂಡಿಯನ್ ಬ್ರಾಹ್ಮಿಣ್ಸು ಅಂತಂದ್ರೆ ಅಯ್ಯರ್ಸ್ಗಳು. ಸೊ ಪ್ಯೂರ್ ಅಯ್ಯರ್ಸ್ ಏನಿದ್ರು ಅವರು ಇವತ್ತಿಗೂ ಕೂಡ ಅದೇ ರೀತಿನೇ ಇದ್ದಾರೆ. ಅಂಡ್ ಮೇಯ್ನ್ ಆಗಿ ನೀವು ಇಲ್ಲೆಲ್ಲೇ ನೋಡಿದ್ರು ಬ್ರಾಹ್ಮಿಣ್ಸ್ ಯಾಕೆ ಬಂದ್ರು ಅಂತ ಏನಾದ್ರು ನಿಮ್ಮ ತಲೆಯಲ್ಲಿ ಬಂತು ಅಂತಂದ್ರೆ ಒಂದು ಪೂಜಾ ಕಾರ್ಯಗಳನ್ನ ಮಾಡೋಕ್ಕೆ, ಜೊತೆಗೆ ರಾಜನಿಗೆ ಸಜೆಷನ್ಸ್ನ ಕೊಡೋಕ್ಕೆ, ಮತ್ತೆ ಟೀಚರ್ಗಳಾಗೂ ಕೂಡ ಕೆಲಸ ಮಾಡಿದ್ದು. ರೋಡ್ ಹೆಸರು ಬಂದ್ಬಿಟ್ಟು SL ಸೇನಾನಾಯಕ, EL ಸೇನಾನಾಯಕ ವೀದಿಯಾ ಅಂತ. ವೀದಿಯಾ ಅಂತಂದ್ರೆ ಬೀದಿ. ಬಟ್ ನೋಡಿ ಎಷ್ಟು ದೊಡ್ಡದಾಗಿದೆ, ಮತ್ತೆ ಒಳ್ಳೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಮತ್ತೆ ರೆಸ್ಟೋರೆಂಟ್ಗಳನ್ನ ನಾವು ನೋಡಕ್ ಸಿಗ್ತಿದ್ವಿ ಇಲ್ಲಿ. ಸೊ ಮೇನ್ ಏನು ಅಂತಂದ್ರೆ ನೋಡಿ ಇಲ್ಲಿ ಕಟ್ಟಿರೋದು ಯಾವಾಗ ಅಂತ, 1844 ಇಂದ 1914 ವರ್ಗುನು ಇದನ್ನ ಕಟ್ಟಿದ್ದಾರೆ ಅಥವಾ ಇಲ್ಲಿ ಆಳಿದ್ದಾರೆ ಅಂತ. ಸೊ ಅಲ್ಲಿಂದ ಅಲ್ಲಿವರೆಗೂ ಇವ್ರಿದ್ರು ಇಲ್ಲಿ ಅಂತ. ಎಲ್ಲ ನೋಡಿ ಬ್ರಿಟಿಷ್ ಶೈಲು ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಬ್ರಿಟಿಷ್ ಟೈಪ್ ಇದೆ. ಅಂಡ್ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳು ಕೂಡ ಕಾಣಿಸ್ತಾ ಇದೆ. ಅದೇ ಇಲ್ಲಿ ಈಗ ದೊಡ್ಡದಾಗಿ ಕಾಣಿಸ್ತಾ ಇರೋದು ನಮ್ಗೆ. ನೋಡಿ ಈ ಕಡೆ ಬರ್ತಿದ್ದಂಗೆ ದೊಡ್ಡ ಜ್ಯುವೆಲ್ರಿ ಶಾಪ್ಗಳು ಸಿಕ್ತು. ಈ ಕಡೆ ಆಲ್ಮೋಸ್ಟ್ ನೋಡ್ತು ಅಂತಂದ್ರೆ ಜ್ಯುವೆಲ್ರಿ ಶಾಪ್ನೇ ನೋಡಕ್ ಸಿಗ್ತಾ ಇದೆ ನನಗೆ. ಅಂಡ್ ಜೊತೆಗೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ, ಎಸ್ಪೆಷಲಿ ಇನ್ ಕ್ಯಾಂಡಿ ಹೆವಿ ವೆಹಿಕಲ್ಸ್ ಇದೆ. ನಮ್ಗೆ ನೋಡಕ್ ಹೆಂಗ್ ಕಾಣಿಸ್ತಾ ಇದೆ ಅಂತ. ಅಂಡ್ ಜೊತೆಗೆ ನಾನ್ ನಿಮ್ಗೆ ಕೊಲಂಬೋದಲ್ಲಿ ಇದ್ದಾಗ ಒಂದು ಜಾಗನ ತೋರ್ಸಕ್ ಮರ್ತೆ. ಅದ್ ಯಾವ ಜಾಗ ಅಂತಂದ್ರೆ ರೆಡ್ ಮಾಸ್ಕ್ ಅಂತಂದ್ರೆ ಕೆಂಪು ಕಲರ್ ಮಸೀದಿ. ಸೊ ಈಗ ನಮ್ಮೂರ್ಗಳಲ್ಲೆಲ್ಲ ಮಸೀದಿ ಅಂತಂತಂದ್ರೆ ನೀವು ಯಾವ ಕಲರ್ ಅಲ್ಲಿ ನೋಡ್ತೀರಾ, ಒಂದು ಗ್ರೀನ್ ಕಲರ್ ಅಲ್ಲಿ ನೋಡ್ತೀರಾ, ಕರೆಕ್ಟ್ ಅಲ್ವಾ? ಆದ್ರೆ ಇಲ್ಲಿ ಹಂಗಲ್ಲ. ಸೊ ನಾನೀಗ ಕೊಲಂಬೋದಲ್ಲಿ ಮಿಸ್ ಮಾಡಿದೀನಿ, ಬಟ್ ಆದ್ರೂ ನನ್ನ ಅದೃಷ್ಟಕ್ಕೆ ಕ್ಯಾಂಡಿನಲ್ಲಿ ಅದೇ ತರದೊಂದು ಮಸ್ಜಿದ್ ಕಾಣ್ಸಕ್ ಸಿಕ್ತು. ಅದನ್ನ ತೋರ್ಸಂತ ಒಂದು ಭಾಗ್ಯ ನಂದಾಯ್ತು. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ, ಫುಲ್ ರೆಡ್ ಅಂಡ್ ವೈಟ್ ಕಾಂಬಿನೇಷನ್. 1913 ಕಟ್ಟಿರೋದು. அப்துல்லா ஹக்கீம் உங்க பூர்வீகம் வந்து தமிழ்நாடு. இப்போ ஹிந்து முஸ்லிம் எல்லாம் ஒண்ணு. அது நோ ப்ராப்ளம். ஏன்னா ஒன்னும் எந்த பிரச்சனை ஒன்றுமே கிடையாது. எல்லாம் ஒன்று தான். மார்க்கம் மட்டும்தான் வேற. அவங்க அவங்களோட மார்க்கத்தை அவங்க வணங்கி கொள்வாங்க. எந்த பிரச்சனையும் இல்லை. ஒரே தாய் நாடு, ஒரே தாய் புள்ள மாதிரி தான். எல்லாம் கண்ணியம் கௌரவத்தோட விட்டு கொடுக்கக்கூடிய மனம்பாவனோட தன்மையோட இருக்கிறோம். ಥ್ಯಾಂಕ್ ಯು ಸೋ ಮಚ್. ಒಳಗಡೆ ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಮಾಸ್ಕ್ಗೆ ಅಂತ ಹೋಗಿದ್ದು. ನಾವಿವಾಗಿದ್ದೀವಿ ದಲದಾ ಮಲಿಗಾವ. ಸೊ ಅದೇ ಬುದ್ಧನ ಒಂದು ಹಲ್ಲನ್ನ ತಗೊಬಂದ್ರು ಅಂತ ಹೇಳಿದ್ನಲ್ಲ, ಅದೇ ಜಾಗಕ್ಕೆ ಬಂದಿದ್ದೀನಿ. ಸೊ ಇದ್ರ ಹತ್ರನೇ ಕ್ಯಾಂಡಿ ಲೇಕ್ ಇದೆ. ಸೊ ಇಲ್ಲಿ ಈ ಒಂದು ದೇವಸ್ಥಾನ ನೋಡೋಕೆ ದೇಶ ವಿದೇಶಗಳಿಂದ ಸಾವಿರಾರು ಜನ ಬರ್ತಾರೆ. ಸಿಕ್ಕಾಬಟ್ಟೆ ಕ್ರೌಡ್ ಆಗುತ್ತೆ. ಅಂಡ್ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕೂಡ ಇದೆ. ಬನ್ನಿ ಕೇಳೋಣ ಎಷ್ಟು ಅಂತ. ಕುತೂಹಲ ನನಗಂತೂ 100% ಇದೆ. ನೋಡಿ ಹೊರಗಡೆ ನಮ್ಮ ದೇವಸ್ಥಾನಗಳಲ್ಲಿ ಇರುತ್ತಲ್ಲ ಸ್ತಂಭ, ಆ ತರ ಇದೆ.
ಆ್ಯಂಡ್ ಈವನ್ ಇಲ್ಲಿ ನೋಡ್ಬೋದು, ಇದು ಅಷ್ಟೇ ಸೇಮ್ ನಮ್ಮ ಥರದ್ದೇನೆ. ನೋಡಿ, ಈ ದೇವಸ್ಥಾನದಲ್ಲಿ ಟಿಕೆಟ್ ತಗೊಳಕ್ಕೆ ಈ ಥರದ್ದು ಇದನ್ನು ಮಾಡ್ಬಿಟ್ಟಿದ್ದಾರೆ. ಸೊ 1 ಟಿಕೆಟ್ ಫಾರ್ ಇಂಡಿಯಾ. ಐ ನೀಡ್ ಟು ಶೋ ಮೈ ಪಾಸ್ಪೋರ್ಟ್. ನೋ, ಓಕೆ, 1500 ಕೊಟ್ಟರೆ ಟಿಕೆಟ್ ಬರುತ್ತೆ. ಅಂದರೆ ಒಂದು ಹೆಚ್ಚು ಕಡಿಮೆ 500 ರೂಪಾಯಿಗೆ. ನೋಡಿ, ಇಲ್ಲೂ ಎಲ್ಲ ಆಟೋಮೇಟೆಡ್ ಮಾಡಿಬಿಟ್ಟಿದ್ದಾರೆ, ಯಾವುದೂ ರಿಸ್ಕ್ ಇಲ್ಲ. ದುಡ್ಡು ಹಾಕಿದ ತಕ್ಷಣ ಮಾಮೂಲಿ ಡೆಪಾಸಿಟ್ ಮಿಷಿನ್ ಥರ ಬಂತು. ಥ್ಯಾಂಕ್ ಯು ಸೊ ಮಚ್. 1 ಎಂಟ್ರೆನ್ಸಿಗೆ ಬಂದ ತಕ್ಷಣ ಅವ್ರಿಗೆ ಟಿಕೆಟ್ನ ತೋರಿಸ್ಬೇಕು. ಒಳಗಡೆಗೆ ಟಿಕೆಟ್ ತಗೊಂಡು ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆಗೆ ಬಂದೆ, ಹೆಂಗಿದೆ ಅಂತ ನೋಡಿ. ಈ ಸ್ತಂಭಗಳೆಲ್ಲ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಇದೆಯಲ್ಲ ಆ ಥರ ಇಲ್ವಾ ಅಲ್ವಾ? ನೋಡಿ, ಫುಲ್ಲು ಸ್ತಂಭದಲ್ಲಿ ಕಟ್ಟಿದ್ದಾರೆ. ಇದ್ರ ಒಳಗಡೆನೆ ಆ ಟೀತ್ ಇರೋದು, ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂವರೆಗೂ ಕೂಡ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನಾವೀಗ ಒಳಗಡೆಗೆ ಹೋಗಿ ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಪೂಜೆ ಟೈಮ್ ಈಗ ಇಲ್ಲ ಅಂತೆ. ಬಟ್ ಸಂಹೌ ನಾವು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಅನ್ನೋ ಖುಷಿ ಅಂತೂ 100% ಸಿಗ್ತಾ ಇದೆ. ಆ್ಯಂಡ್ ಮೇಲ್ಗಡೆ ನೋಡಿ, ಹಳೆಯ ಕಾಲದ ಪೇಂಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಸೊ ಆಗಿನ ಜೀವನ ಹೇಗಿತ್ತು, ಏನು ಎತ್ತ ಅನ್ನೋದನ್ನು ಕ್ಲೀನಾಗಿ ತೋರಿಸಿದ್ದಾರೆ. ಸೊ ಈ ಜಾಗದಲ್ಲಿ ಬೌದ್ಧ ಧರ್ಮ ಹೆಂಗೆ ಬಂತು ಭಾರತದಿಂದ ಇಲ್ಲಿವರೆಗೂ ಅನ್ನೋದನ್ನು ಕಂಪ್ಲೀಟಾಗಿ ಚಿತ್ರಗಳನ್ನ ಬರೆದು ಹಾಕಿದ್ದಾರೆ ನೋಡಿ. ಇಲ್ಲೇ ದೇವಸ್ಥಾನದಲ್ಲೇ ಮ್ಯೂಸಿಯಂ ಇದೆ, ಆ ಮ್ಯೂಸಿಯಂ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ ಟೀತ್ನ ಎಲ್ಲೆಲ್ಲಿ ಇಟ್ಟಿದ್ರು ಅನ್ನೋದು ಕಂಪ್ಲೀಟ್ಲಿ ಡೀಟೇಲ್ಸು, ಯಾವ್ಯಾವ ಸಿಟಿನಲ್ಲಿ ಇಟ್ಟಿದ್ರು ಅಂತ. ಅದು ಓಡಾಡದೇ ಇರೋ ಜಾಗನೇ ಇಲ್ಲ. ಬುದ್ಧನ ಹಲ್ಲು ಎಲ್ಲ ಕಡೆ ಹೋಗ್ಬಿಟ್ಟೈತೆ. ಆದರೂ ಈ ಮ್ಯೂಸಿಯಮಲ್ಲಿ ಎಲ್ಲ ಐಟಮ್ಸು ಇಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಬುದ್ಧನ ಹಲ್ಲು ಎಲ್ಲೆಲ್ಲೆಲ್ಲ ಹೋಗಿದೆ ಅಂತಂದರೆ, ಸ್ಟಾರ್ಟಿಂಗ್ ಟೈಮಲ್ಲಿ ಅದನ್ನು ಒಂದು ಸೇಕ್ರೆಡ್ ಆಗಿ ನೋಡಿದ್ರು. ಅಂದರೆ ಅದೊಂಥರ ಪವಿತ್ರವಾಗಿ ನೋಡ್ತಾ ಇದ್ದಂಥ ಜನ ಹೋಯ್ತಾ ರಾಜರುಗಳ ದುರಾಸೆ ಶುರುವಾಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ಅದಿತ್ತು ಅಂತಂದರೆ ನಮ್ಮ ಹತ್ರ ರಾಜ್ಯಭಾರ ಬಿಟ್ಟು ಹೋಗಲ್ಲ, ಅದು ಥರ ಲಕ್ಕಿ ಅನ್ನೋ ಥರ ಕನ್ವರ್ಟ್ ಆಗಿಬಿಟ್ಟು ಅದಕ್ಕೋಸ್ಕರ ಒಂದಷ್ಟು ಹಿಂಸೆಗಳು ಶುರು ಆಗುತ್ತೆ. ನೀವು ನಂಬ್ತೀರಾ? ಅದನ್ನು ಲಾಸ್ಟಲ್ಲಿ ಬ್ರಿಟಿಷ್ ಅವ್ರಿಗೂ ಕೂಡ ಅದರ ಮೇಲೆ ಆಸೆ ಆಗಿಬಿಡುತ್ತೆ. ಬ್ರಿಟಿಷ್ ಅವರು ಇಸ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಮತ್ತು ವಾಪಸ್ ಮಾಡ್ತಾರೆ 1813ರಲ್ಲಿ. ಇವಾಗ ಈ ಬುದ್ಧ ದೇವಸ್ಥಾನ ಅಂದ್ರೆ ಬುದ್ಧನ ಹಲ್ಲಿನ ದೇವಸ್ಥಾನನ ನೋಡ್ಕೊಂಡಾಯ್ತು. ಈಗ ನಮ್ಮ ಪಯಣ ಎಲ್ಲಿಗೆ ಅಂತಂದ್ರೆ ಅನುರಾಧಪುರ ಕಡೆಗೆ ಹೋಗುತ್ತೆ. ಆಕ್ಚುಲಿ ಎಳ್ನೀರ್ ಕುಡಿಯಕ್ಕೆ ಅಂತ ಸ್ಟಾಪ್ ಮಾಡಿದೆ. ಈ ತರದೊಂದು ಕಾರನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಬಟ್ ಆದ್ರೆ ಯಾರೇನೋ ಕೇಳೋಣ ಮಾಡೋಣ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಇಲ್ಲಿ ಒಬ್ರು ಸಿಕ್ಕಿದ್ರು. ಇವರು ಚೆನ್ನೈಲಿ ನನಗೆ ಪಡಿಸಿದೆ ತಿರುಚಿನಲ್ಲಿ ಇವ್ರು ಓದಿದ್ದು. ಅಣ್ಣ ಉಂಗ ಕಾರ ಪಾಕ್ಲಮ್ಮ ತೊರಂಗಣ. ಸೊ ಇದ್ ನೋಡಿ, ಇಲ್ಲಿ ದುಡ್ಡಿಗೆ ಎವಳೋಣ 30 ಅಣ್ಣ 10 ಮಿಲಿಯನ್ 1 ಕೋಟಿ
ஒரு கோடி ஐயோ ಯಪ್ಪ 1,00,00,000 ಈ ஸ்ரீலங்கன் ருபீஸ். ஆனா என்ன ஒரு கார் வாங்கணும்னா பெருசு இல்ல அது. இங்க ಜನங்களுக்கு ಪಾವಂ எடுக்கிறாங்களா ನೋಡಿ, ಎಲ್ಲ ಜಪಾನ್ ಮೇಡು. ಸೊ ಕ್ವಾಲಿಟಿ ನೋಡಿ ಏನ್ ಚೆನ್ನಾಗಿದೆ ಅಂತ, ಸಖತ್ ಕ್ವಾಲಿಟಿ ಮಾತ್ರ. ಎಲ್ಲ ನೋಡಿ, ಡಿಸ್ಪ್ಲೇ ಇಂದ ಹಿಡಿದು ಪ್ರತಿಯೊಂದು ಫುಲ್ಲ ಜಪಾನ್ ಮೇಡ್ ಇಲ್ಲಣ್ಣ. ಆಟೋಮೆಟಿಕ್ ಇದೆ, ಆಟೋಮೆಟಿಕ್. ಓ ನೋಡಿ, ಇಲ್ಲಿದೆ ಆಟೋಮೆಟಿಕ್ ಗೇರ್. ಎವಳಣ್ಣ ಮೈಲೇಜ್ ಎವಳ ಕೊಡುತ್ತದೆ 1 ಲೀಟರ್ಗೆ? 20 ವರುಮಾ? ಹಾ 20 ಒಂದ ಸೂಪರ್. ಕ್ಯಾಂಡಿಯಿಂದ ಒಂದು 35 ಕಿಲೋಮೀಟರ್ ಬಂದೆ. ಏನ್ ರೈತ್ರಿ ರೋಡ್ ಹೆಂಗಿದೆ ಅಂತಂದ್ರೆ ಹೆಂಗೆ ಗೊತ್ತಾ, ರೋಡ್ ಸಿಂಗಲ್ ಇದ್ರುನು ಸಖತ್ ಕ್ವಾಲಿಟಿಯಾಗಿ ಹಾಕಿದ್ದಾರೆ ಮಾತ್ರ. ಒಟ್ಟಿನಲ್ಲಿ ಒಂದಷ್ಟು ವರ್ಷಕ್ಕೆ ದೇಶ ಚೆನ್ನಾಗಿ ಕಟ್ಟಿರ್ತಾರೆ ಇವರು. ಸೊ ನಿಮ್ಗೆ ಶ್ರೀಲಂಕಾದ ಎಲ್ಲಾ ಕಡೆ ನೋಡಿ ಲಾಟ್ರಿ ಟಿಕೆಟ್ ಸಿಗುತ್ತೆ ನೋಡಿ. ಇಲ್ಲಿ ಇದೆಯಲ್ಲ, ಒಂದು ಲಾಟ್ರಿ ಟಿಕೆಟ್ಗೆ 40 ರೂಪಾಯಿ. ಸೊ ಇದು ಇಲ್ಲಿ ಇನ್ನ ಬ್ಯಾನ್ ಆಗಿಲ್ಲ, ನಮ್ಮೂರಲ್ಲೆಲ್ಲ ಬ್ಯಾನ್ ಆಗಿದೆ, ಕೇರಳದಲ್ಲಿ ಇದೆ ಆದ್ರೂ. ಸೊ ಈ ಎವ್ರಿ ಲಾಟ್ರಿ ಟಿಕೆಟ್ ನ ಮಾರ್ತಾರೆ. ಜೊತೆಗೆ ಈ ಅಂಗಡಿ ಅವ್ರು ನೋಡಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು. ನಮ್ಮ ಇಂಡಿಯನ್ ದುಡ್ಡೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಬೇರೆ ಬೇರೆ ಯಾವ್ಯಾವ ಕರೆನ್ಸಿ ಸಿಗುತ್ತೋ ಎಲ್ಲಾನು ಇಟ್ಟಾರ ಪಾಪ. ಆಕ್ಚುಲಿ ಇವಾಗ ಸ್ಟೇಗೆ ಬಂದಾಯ್ತು ಶ್ರೀಲಂಕಾದ. ಇದು ದಾಂಬುಲ ಅನ್ನೋ ಒಂದು ಊರು ಆಯ್ತಾ. ಸೊ ಇಲ್ಲಿ ನಿಮಗೆ ಸಿಗ್ರಿಯಾ ಫೋರ್ಟ್ಗೂ ಹೋಗ್ಬೋದು. ಆ್ಯಂಡ್ ಇಲ್ಲೊಂದು ಕೇವ್ ಟೆಂಪಲ್ ಇದೆ, ತುಂಬ ಪ್ರಸಿದ್ಧವಾದದ್ದು. ಮತ್ತು ಹೆಂಗೆ ಹೇಳೋದು ನಿಮಗೆ, ವರ್ಲ್ಡ್ ಹೆರಿಟೇಜ್ ಸೈಟ್ ಅದು. ಸೊ ಅಲ್ಲಿಯ ಹತ್ರದ ಜಾಗದಲ್ಲಿ ಬಂದು ಉಳಿದಿದ್ದೀನಿ. ಸೊ ನಾನು ಉಳಿದಿರೋ ಸ್ಟೇ ಬಂದ್ಬಿಟ್ಟು ನೋಡಿದ್ದೇನೆ, ಸೆವೋನ್ ರಿಚ್ ಅಂತಂದ್ಬಿಟ್ಟಿದೆ ಆಯಿತಾ. ರೆಸಾರ್ಟು ಇದೆ, ಜೊತೆಗೆ ಅಲ್ಲಿ ಹಾಸ್ಟೆಲ್ ಕೂಡ ಇದೆ. ನಾವು ಹಾಸ್ಟೆಲ್ ತಗೊಂಡಿದ್ದೀವಿ. ಇವಾಗ ಏನು ಅಂತಂದರೆ ಜಸ್ಟ್ ಈ ಕಡೆಗೆ ಒಂದು ಸನ್ಸೆಟ್ ವ್ಯೂ ಪಾಯಿಂಟಿಗೆ ವಾಕಿಂಗ್ಗೆ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಮೇಲ್ಗಡೆ ಹತ್ಬೋದು ಅಂತ ಕಾಣಿಸುತ್ತೆ. ಸೊ ನೋಡಿ, ಇವಾಗ ಸನ್ಸೆಟ್ಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನಮಗೆ. ಪಾರ್ಟ್ನರ್ ಕಮ್ 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 ಓಕೆ, ಇದೊಂದೇ ವ್ಯೂ ಅನ್ಕೊಂತೀನಿ. ನೀವು ಯಾವುದೇ ದೇಶಕ್ಕೆ ಹೋದ್ರು ಒಂದೇ ಥರ ಕಾಣಿಸೋದು. ಎಂಥ ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಬಂದ್ಬಿಟ್ರು ನೋಡಿ. ನಂದು ಗೆಸ್ಸೇ ಇರಲಿಲ್ಲ, ಆದರೂ ಇಲ್ಲಿ ಬಂದ್ವಿ. ಸೊ ಅವರಿಬ್ರು ಜಾಯ್ನ್ ಆದರು, ಆ್ಯಂಡ್ ಅಣ್ಣ ಒಬ್ರು ಬಂದರು, ಆ್ಯಂಡ್ ಇವರು 3 ಜನ ಬಂದರು. ಜಸ್ಟ್ ಇವಾಗ ಒಂದು ರಿಲ್ಯಾಕ್ಸ್ ಆದಂಗೆ ಆಯ್ತು ನನಗೆ. ಸೊ ನನಗೂ ಬೈಕ್ ಓಡಿಸಿ ಸಾಕಾಗ್ಬಿಟ್ಟಿತ್ತು. ಒಂದು 600 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ, ಬಟ್ ಆದ್ರೂ ಟಯರ್ಡ್ ಆಯ್ತೈತೆ. ಬಂದಿದ್ದಕ್ಕೂ ಇವತ್ತೊಂದು ಅಲ್ಟಿಮೇಟು ವ್ಯೂ ಪಾಯಿಂಟ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಬಿಟ್ಟೆ ಖುಷಿ ಆಯ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಬೈಕ್ ಓಡಿಸು ಇಷ್ಟರಲ್ಲೇ ಆಗಿತ್ತು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕೂತು ಎಲ್ಲಾದರೂ ವಿಹಾರ ಮಾಡೋಣ ಅಥವಾ ವಿಶ್ರಾಂತಿ ಪಡೆಯೋಣ ಅನ್ನೋದೇ ಇರಲಿಲ್ಲ. ಸೊ ಈ ಜರ್ನಿನಲ್ಲಿ ಒಂದು ಸಣ್ಣ ವಿಶ್ರಾಂತಿ ಸಿಕ್ತಂಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇಲ್ಲಿಂದ ಸಿಗ್ರಿಯಾ ಫೋರ್ಟ್ಗೆ ಹೋಗೋದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ? ಸ್ಟೇ ಆಯ್ತಾ? ಟೇಕ್ ಕೇರ್.